ಹಲೋ ಮೈ ಗುಣಗಾನ. ನಾನು ವೀಣಾರ್ಕರ್ ಅಂತ ತೀರ್ಥಹಳ್ಳಿಯಿಂದ. ಮೊನ್ನೆ ಯುಗಾದಿ ಹಬ್ಬದ ದಿನ ಎಲ್ಲರೂ ಕಾಯ್ತಾ ಇದ್ರಂತೆ ನಾನೊಂದು ಕತೆ ಅಥವಾ ಕವನ ಏನಾದರೂ ಹಾಕ್ತೀನಿ, ತುಂಬ ಕಾರ್ಯಕ್ರಮ ಎಲ್ಲ ಹಾಕ್ತೀನಿ ಅಂತ ಕಾಯ್ತಾ ಇದ್ರಂತೆ. ನಾನು ಏನು ಹಾಕಿರಲಿಲ್ಲ ಅಂತ ಅನಿಸುತ್ತೆ. ಯುಗಾದಿ ಎರಡು ಬರುತ್ತೆ, ಸೌರಮಾನ ಯುಗಾದಿ ಮತ್ತು ಚಾಂದ್ರಮಾನ ಯುಗಾದಿ. ನಮ್ಮದು ಸೌರಮಾನ ಯುಗಾದಿ ನಾವು ಆಚರಿಸ್ತೀವಿ. ಅವತ್ತಿನ ದಿನ ನಾನು ಬನವಾಸಿ ತೇರಿಗೆ ಹೋಗಿದ್ದೆ. ಹಾಗಾಗಿ ಅಲ್ಲಿ ನಂಗೆ ಕಾರ್ಯಕ್ರಮ ಎಲ್ಲ ಎಂಥದ್ದು ಹಾಕೋಕ್ಕಾಗಿರಲಿಲ್ಲ. ಹಾಗಾಗಿ ಕಾರ್ಯಕ್ರಮ ಯಾವುದೂ ಇಲ್ಲದೆ ಇರೋದ್ರಿಂದ ಜನರೆಲ್ಲ ನನ್ನ ಹತ್ರ ಕೇಳ್ತಾಯಿದ್ರು, ಏನು ಹಾಕಲೇ ಇಲ್ಲ ಅಂತ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇದೇ ಥರ ಇರಲಿ, ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ, ಇನ್ನಷ್ಟು ಮತ್ತಷ್ಟು ಜನ ಎಲ್ಲ ಸಬ್ಸ್ಕ್ರೈಬರ್ ಆಗಿ ನೀವು ಕೇಳಿದ ಹಾಗೂ ನನಗೆ ಕತೆ ಕವನ ಹಾಡೆಲ್ಲ ಇನ್ನಷ್ಟು ಮತ್ತಷ್ಟು ಹಾಕೋಣ ಅಂತ ಅನಿಸುತ್ತೆ. ನಾನೀಗ ಒಂದು ಕತೆ ಹೇಳ್ತೀನಿ ನಿಮಗೆ. ಯುಗಾದಿ ಹಬ್ಬದ ದಿನ ಹಾಕಿರಲಿಲ್ಲ ಅಂತ ಇವತ್ತೊಂದು ಕತೆ ಹೇಳ್ತೀನಿ. ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಎಲ್ಲರೂ ಯುಗಾದಿ ಹಬ್ಬ ಅಂದರೆ ಎಲ್ಲರೂ ಆಚರಿಸ್ತಾ ಇರ್ತಾರೆ. ಪ್ರತಿಯೊಂದು ಮನೆಯಲ್ಲೂ ಯುಗಾದಿ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಿಸ್ತೀವಿ ಹಬ್ಬನ. ಅದೇ ಥರನೇ ಒಂದು ಮನೆಯಲ್ಲೂ ಸಹ ಹಬ್ಬವನ್ನು ಆಚರಿಸ್ತಾ ಇದ್ದರು. ಹೊಸ ಹಬ್ಬ ಅವತ್ತು ಎಲ್ಲರೂ ಆಗಲೇ ಬೇಗ ಊಟ ಕೂತ್ಕೊಂಡ್ಬಿಟ್ಟಿದ್ರು, ಬೇಗ ಊಟ ಮಾಡ್ತಾಯಿದ್ರು. ಅಷ್ಟೊತ್ತಿಗೂ ಅಳಿಯ, ಹೊಸ ಹಬ್ಬ, ಅಳಿಯ ದೂರದಿಂದ ಅಳಿಯ ಬರ್ತಾನೆ. ಅವನು ಕೇಳ್ತಾನೆ, ಏನು ಇಷ್ಟು ಬೇಗ ಎಲ್ಲರೂ ಊಟಕ್ಕೆ ಕೂತ್ಬಿಟ್ಟಿದ್ದೀರಲ್ಲ, ಅಳಿಯನ ಸ್ವಲ್ಪ ಪ್ರಜ್ಞೆನೂ ಇಲ್ವಾ ನಿಮಗೆ? ಅಳಿಯನ್ನ ಕೊಂಚೂರು ಗೌರವ ಕೊಡೋದಿಲ್ವ ಅಳಿಯಂದ್ರಿಗೆ? ಇಷ್ಟೆಲ್ಲ ನನ್ನನ್ನು ಅವಮಾನ ಮಾಡೋಕ್ಕಾಗಿ ಇಲ್ಲಿ ಕರೆದಿದ್ದೀರಾ ನೀವು? ಇಷ್ಟೆಲ್ಲ ಕರಿತೀರಿ ಅಂತ ಗೊತ್ತಿದ್ರೆ ನಾನು ಇಲ್ಲಿ ಬರ್ತಾನೆ ಇರಲಿಲ್ಲ. ಹಾಗಿದ್ಮೇಲೆ ಯಾಕೆ ಕರಿಬೇಕು ನನ್ನನ್ನು? ನೀವು ಕರೀಲೇ ಇದ್ದರೂ ನನಗೇನು ಬೇಜಾರಿರಲಿಲ್ಲ. ಆದರೂ ಈ ಕರೆದು ಈ ಥರ ಅವಮಾನ ಮಾಡ್ತಾಯಿದ್ದೀರಲ್ಲ, ನಮ್ಮನ್ನ ಅಷ್ಟು ದೂರದಿಂದ ನಾನು ಬಂದಿದ್ದೀನಿ, ಅಂಥದ್ರಲ್ಲಿ ನೀವೆಲ್ಲ ಸೇರ್ಕೊಂಡು ಊಟ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದೀರಿ. ಅಲ್ಲಿ ನೋಡಿದರೆ ಅತ್ತೆದು ನೋಡಿದರೆ ಊಟ ಆಗಿ ಹೋಗಿದೆ, ಇಲ್ಲಿ ಮಾವನೂ ಊಟ ಆಗಿ ಹೋಗಿದೆ. ನಿನಗೂ ಗೊತ್ತಾಗಲ್ವ ರಶ್ಮಿ? ಅವರಿಗಂತೂ ಗೌರವ ಇಲ್ಲ, ನಿನಗೂ ಒಂಚೂರು ಗೌರವ ಕೊಡಬೇಕು ಅನ್ನೋ ಗೊತ್ತಾಗಿಲ್ವಾ? ಗಂಡ ಅನ್ನೋ ಗೌರವನೂ ನಿನಗಿಲ್ಲ ಅಲ್ವಾ? ಏನು ನಾನು ಅಲ್ಲಿಂದ ಸುಮ್ಮನೆ ಬಂದಿದ್ದೀನಾ? ಬಸ್ ಚಾರ್ಜ್ ಹಾಕ್ಕೊಂಡು ಬಂದಿದ್ದೀನಿ. ನನಗೇನು ಫ್ರೀ ಬಸ್ ಇದೆಯಾ ಹೆಂಗಸ್ರ ಥರ 25 ಸರಿ ಅಲ್ಲಿ ಇಲ್ಲಿ ಸುತ್ತೋದಕ್ಕೆ? ಏನಿಲ್ಲ, ಸುಮ್ಮನೆ ಬಸ್ ಚಾರ್ಜ್ ಹಾಕ್ಕೊಂಡು ಅಷ್ಟು ದೂರದಿಂದ ಬಂದಿದ್ದೀನಿ ಅಂತ ಹೇಗಾಡ್ತಾನೆ. ಅದಕ್ಕೆ ರಶ್ಮಿ ಇದ್ದಳು, ಅಲ್ಲ ಹಾಗಲ್ಲ ರೀ ಅಂತಾಳೆ. ಅಷ್ಟದು ಅವನಿಗೆ ಇನ್ನೂ ಸಿಟ್ಟು ಬರುತ್ತೆ. ಅದಕ್ಕೆ ಒಂದು ಜೋರಾಗಿ ಹೋಗ್ತೀನಿ, ಏನು ಮಾತಾಡ್ತೀನಿ ನೀನು? ಒಂದು ಸರಿ ಮಾತಾಡಿದೆ ಇನ್ನೊಂದು ಉಸಿರು ಎತ್ತದೆ ಅಂದರೆ ನೋಡು ಹಲ್ಲಷ್ಟು ಉದುರಿಸ್ಬಿಡ್ತೀನಿ ನಿನಗೀಗ. ಕೆನ್ನೆಗೆ ಸರಿ ಕೊಟ್ಬಿಡ್ತೀನಿ 4. ಏನು ಒಂದು ಉಸಿರು ಎತ್ತದೆ ನೀನು? ಕೂತ್ಕೋ ಸುಮ್ಮನೆ. ಊಟ ಅಲ್ಲಿಗೆ ಬಿಟ್ಟು ಹೇಳ್ತೀಯಾ ಅಥವಾ ಊಟ ಮಾಡ್ತೀಯಾ ನೋಡು ನೀನು. ನನ್ನನ್ನು ಬಿಟ್ಟು ಹಬ್ಬದ ದಿನ ನನ್ನನ್ನು ಬಿಟ್ಟು ಊಟ ಮಾಡಿದೆಯಲ್ಲ, ಅವರಿಗಂತೂ ಒಂದು ಚೂರು ಅತ್ತೆ ಮಾವ ಅವರಿಗಂತೂ ಗೌರವ ಇಲ್ಲ ಅಳಿಯ ಅಂತ. ನಿನಗೂ ಗಂಡ ಅನ್ನೋ ಗೌರವ ಇಲ್ವ? ನಿನಗೂ ಒಂಚೂರು ಗೌರವ ಕೊಡಬೇಕು ಅನ್ನೋ ಗೊತ್ತಾಗೋದಿಲ್ವಾ? ಏನು ಪರಿಜ್ಞಾನ ಇಲ್ಲದೆ ಕೂತ್ಕೊಂಡಿದ್ದೀಯಾ ನೀನು? ನಾನೇನು ಅಲ್ಲಿಂದ ಸುಮ್ಮನೆ ಬಂದಿದ್ದೀನಿ ಅಷ್ಟು ದೂರದಿಂದ, ಊಟ ಮಾಡೋಕ್ಕೆ ಅನ್ನ ಇಲ್ಲ ಅಂತ ಬಂದಿದ್ದೀನ ನಾನು? ಏನೋ ಗೌರವ ಕೊಡ್ತಾರಲ್ಲ ಅಂಥೇಳಿ ಅಳಿಯ, ಈ ಮನೆ ಅಳಿಯ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಅಷ್ಟು ಗೌರವ ಇಲ್ಲದಿದ್ರೆ ನಾನು ಯಾಕೆ ಬರ್ತಿದ್ದೆ ಇಲ್ಲಿವರೆಗೆ? ನಿನಗೂ ಗೊತ್ತಾಗಲ್ಲೇನೆ, ಊರಿಗಂತೂ ಗೊತ್ತಾಗಲ್ಲ, ನಿನಗೂ ಗೊತ್ತಾಗಲ್ವಾ ಅಂತ ಮತ್ತೆ ರೇಗಾಡ್ತಾನೆ. ಅಷ್ಟೊತ್ತಿಗೆ ರಶ್ಮಿ ಅಲ್ಲಿ ಅಂತ ಅಳ್ತಾ ನಿಂತಿರ್ತಾಳೆ. ಜೋರಾಗಿ ಅಳು ಬರುತ್ತೆ ಅವಳಿಗೆ. ಯಾಕಾದರೂ ಬೇಕಿತ್ತು ಹಬ್ಬ ಅಂತ, ಹಬ್ಬದ ದಿನ ಹೋಗಿ ಇದು ಗಲಾಟೆ ರಗಳೆ ಯೋಧೇರೆ ಈ ಥರ ಆಯ್ತಲ್ಲ ಅಂತ ಅಷ್ಟೊತ್ತಿಗೂ ಬೇಜಾರು. ಅಷ್ಟೊತ್ತಿಗೂ ಅಲ್ಲಿ ಮಾವ ಇರ್ತಾರೆ. ಅವ್ರು ಹೇಳ್ತಾರೆ, ಸಂದೀಪ್ ಅವರೇ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಯಾಕೆಂದರೆ ನನಗೂ ಗೊತ್ತಾಗಲಿಲ್ಲ. ಈಗ ಊಟಕ್ಕೆ ತಟ್ಟೆ ಇಟ್ಕೊಂಡು ಕರೆದ್ರು, ಹಶ್ವಾಯ್ತೇನೋ, ಯಾಕೆಂದರೆ ಇವತ್ತು ಬೆಳಗಿಂದ ಹಬ್ಬದ ತಯಾರಿ ಮಾಡ್ತಾಯಿದ್ದಾರೆ, ಅದಕ್ಕೋಸ್ಕರ ಹಶ್ವಾಯ್ತು ಅನಿಸುತ್ತೆ. ಹಾಗಾಗಿ ತಟ್ಟೆ ಇಟ್ಕೊಂಡು ಕರೆದ್ರು. ನಾನು ನೀವಿನ್ನು ಎಷ್ಟೊತ್ತಿಗೆ ಬರ್ತಿರೋ ಇಲ್ವೋ, ಫೋನು ಹೋಗಲಿಲ್ಲ, ಬರ್ತಿರೋ ಇಲ್ವೋ ಅಂತ ಅಂದ್ಕೊಂಡು ನಾನು ಬಂದು ಊಟಕ್ಕೆ ಕೂತ್ಕೊಂಡೆ. ಹೋಗಲಿ ಬಿಡಿ, ಈಗಾದರೂ ಊಟ ಮಾಡಿ, ಏನೂ ತೊಂದರೆ ಇಲ್ಲ. ಇದು ನಿಮ್ಮದೇ ಮನೆ ಅಲ್ವಾಳಿ ಅಂದರೆ ಬೇಜಾರಾಗ್ಬಿಡಿ, ಕೂತ್ಕೊಳ್ಳಿ, ಊಟಕ್ಕೆ ಕೂತ್ಕೊಳ್ಳಿ ಅಂತ ಅವ್ರು ನಿಧಾನವಾಗಿ ಹೇಳ್ತಾರೆ. ಆದರೆ ಈ ಸಂದೀಪಕ್ಕೆ ಸಿಟ್ಟು ಅಂದರೆ ಸಿಟ್ಟು. ಅವನು ಸಖತ್ತಾಗಿ ರೇಗಾಡ್ತಾನೆ. ಮತ್ತೆ ಏನು ರೀ, ಊಟಕ್ಕೆ ಇಲ್ಲದೆ ಬಂದಿದ್ದೀನ ನಾನು ಅಲ್ಲಿಂದ ಈಗ ಊಟ ಮಾಡೋಕ್ಕೆ? ಹೋಗಲಿ ಬಿಡಿ, ನಮಗೇನು ಊಟ ಬೇಡ ಏನು ಬೇಡ, ನಾನು ಹೋಗ್ತೀನಿ ಅಂತ ಅಂತಾನೆ. ಅಷ್ಟೊತ್ತಿಗೂ ರಶ್ಮಿಯ ತಾಯಿ ಅಂದರೆ ಸಂದೀಪನ ಅತ್ತೆ ಹೇಳ್ತಾರೆ,
ಹಾಗಲ್ಲ ಅಳಿಯಂದರೆ, ನಾವು ಯಾಕೆ ಊಟಕ್ಕೆ ಕೂತಿದ್ದೀವಿ ಅಂದರೆ ಅನ್ನೋ ಅಷ್ಟೊತ್ತಿಗೆ ಮತ್ತು ಒಂದು ಮಾತಾಡಬೇಡಿ. ನಿಮ್ಮದು ಊಟ ಹಸಿವಾಯ್ತಲ್ವ, ಊಟ ಆಯ್ತಲ್ವ ನಿಮ್ಮದು, ಸುಮ್ಮನಿರಿ. ಇನ್ನು ನಂಗೆ ಊಟ ಬೇಕಾದರೆ ಊಟ ಮಾಡ್ತೀನಿ, ಇಲ್ಲದಿದ್ದರೆ ನಂಗೆ ಊಟ ಬೇಡ. ನಾನು ಊಟಕ್ಕೆ ಊಟನೇ ಮಾಡಲ್ಲ. ಏನೋ ಒಂದಿನ ಊಟ ಇಲ್ಲದಿದ್ರೆ ಏನೂ ಆಗೋದಿಲ್ಲ. ನಾನು ಊಟ ಮಾಡೋದಿಲ್ಲ ಇವತ್ತು. ನೀವೆಲ್ಲ ಹಬ್ಬ ಮಾಡಿದ್ದೀರಲ್ಲ, ಸರಿ ಆಯಿತು ಬಿಡಿ, ಇಷ್ಟೇ ನಮಗೆ ಮರ್ಯಾದೆ ಇರೋದು. ಇಷ್ಟ ಮರ್ಯಾದೆ ಕೊಡೋದು ಅಂತ ಗೊತ್ತಾಯ್ತಲ್ವ, ಇನ್ನು ಬರದೇ ಇದ್ದರೆ ಸರಿ. ಇವಳನ್ನು ಯಾವುದಕ್ಕೂ ಇನ್ನು ಕಳಿಸೋದಿಲ್ಲ. ನಿಮ್ಮ ಮಗಳು ಅನ್ನೋ ಆಸೆ ಬಿಟ್ಟು ಬಿಡಿ ಇವಳನ್ನು. ಇಲ್ಲ ಇಲ್ಲಿರಲಿ, ಇಲ್ಲ ಅಲ್ಲಿರಲಿ, ಎರಡರಲ್ಲಿ ಒಂದು ಮಾಡಲಿ ಅವಳು. ಇನ್ನು ಇಲ್ಲಿಗಂತೂ ಕಳಿಸೋದಿಲ್ಲ. ಹಬ್ಬ ನಮ್ಮಲ್ಲೇನು ಹಬ್ಬ ಇಲ್ಲ ಅಂತ ನಾವು ಇಲ್ಲಿಗೆ ಕಳಿಸಿದ್ದೀವಿ ಅವಳನ್ನು. ಇಷ್ಟು ಗೌರವ ಕೊಡ್ತೀರಲ್ಲ, ಮಗಳು ಅಳಿಯ ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ಮಗಳು ಆದರೂ ನಿಮ್ಮ ಮಗಳನ್ನ ಮೊದಲೇ ಕಳಿಸಿದ್ದೀನಿ, ನಾನು ನಿನ್ನೆನೇ ಬಸ್ಸಿಗೆ ಕಳಿಸಿದ್ದೀನಿ. ಆದರೂ ನಾನು ಇವತ್ತು ಬಸ್ ಚಾರ್ಜ್ ಹಾಕ್ಕೊಂಡು ಇಲ್ಲಿವರೆಗೆ ಬಂದರೂ ನೀವು ಮಾಡಿದ್ದು ಇಷ್ಟೇ. ಇನ್ನು ನಮ್ಮನ್ನು ಈ ಥರ ಯಾವ ಹಬ್ಬಕ್ಕೂ ಕರೆದು ಅವಮಾನ ಮಾಡಬೇಡಿ. ನಾವಿನ್ನು ಯಾವ ಹಬ್ಬಕ್ಕೂ ನಾವು ಬರೋದಿಲ್ಲ. ನಿಮ್ಮ ಮಗಳು ಏನಾದರೂ ಮಾಡ್ಕೊಳ್ಳಿ, ನಾನಂತೂ ಬರೋದಿಲ್ಲ. ನನಗೆ ಗೌರವ ಕೊಡ್ತಾಳೆ ಅನ್ನಂಗಿದ್ರೆ ಅವಳೀಗ ಹೊರಡಲಿ. ಇಲ್ಲ ಅಂದರೆ ಇನ್ಯಾವ ಹಬ್ಬಕ್ಕೂ ನಾನು ಇಲ್ಲಿಗೆ ಕಳಿಸೋದಿಲ್ಲ, ನಮ್ಮನೆಯಲ್ಲೇ ಹಬ್ಬ ಮಾಡ್ತೀವಿ ಅಂತ ಹೇಳ್ತಾನೆ ಸಿಟ್ಟು ಮಾಡಿಕೊಂಡು. ಅಷ್ಟೊತ್ತಿಗೆ ಎಲ್ಲ ಮನೆಯಲ್ಲಿ ದೊಡ್ಡ ರಾಧ ಅಂತ ಎಲ್ಲ ಊಟ ಅಲ್ಲಲ್ಲೇ ತಟ್ಟೆ ಗಿಟ್ಟೆ ಬಿಟ್ಟು ಈ ಜಗಳ, ಅವನ ಕೂಗಾಟ ಸಮಾಧಾನ ಮಾಡಿಸೋಷ್ಟೊತ್ತಿಗೆ ಸಾಕಾಗಿರುತ್ತೆ. ಏನು ಮಾಡಿದರೂ ಅವ್ನು ಕೇಳೋದಿಲ್ಲ. ಅಂದರೆ ಅವನು ಎಂತ ತಿಳ್ಕೊಂಡ, ತನಗೆ ಮರ್ಯಾದೆ ಹೋಯಿತು, ಇವರೆಲ್ಲ ಊಟ ಮಾಡಿ ಕರೆದು ಅವಮಾನ ಮಾಡಿದರು ಅಂತ ಅವನು ತಿಳ್ಕೊತಾನೆ. ನನಗೂ ಸ್ವಲ್ಪ ಅದೇ ಥರನೇ, ಮನೆಗೆ ಬಂದು ಬರೋಕ್ಕೆ ಹೇಳಿ ಯಾರಾದರೂ ನಂಗೆ ಗೌರವ ಕೊಡಲಿಲ್ಲ ಅಂದರೆ ನಂಗೆ ಗೊತ್ತೇ ಥರ ಸಿಟ್ಟು ಬರುತ್ತೆ, ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ನಾನು ಅದು ಜಗಳಕ್ಕೆ ಹೋಗಲ್ಲ, ಸುಮ್ಮನೆ ಇರ್ತೀನಿ. ಆದರೆ ಅವನು ಸಹಿಸ್ಕೊಳಕ್ಕಾಗಲ್ಲ, ಪಾಪ ಅಳಿಯ ಅಲ್ವಾ, ಸಹಿಸ್ಕೊಳಕ್ಕಾಗಲಿಲ್ಲ. ಸಿಟ್ಟು ಬಂತು, ಕೂಗಾಡ್ದ. ಸಿಕ್ಕಾಪಟ್ಟೆ ಕೂಗಾಡಿದ ತಕ್ಷಣ ಪಕ್ಕದ ಮನೆಯವರು ಓಡಿ ಬಂದರು, ಅವರು ಎಲ್ಲ ಬಂದು ಯಾಕೋ ಇಷ್ಟೊಂದು ಇದು ಮಾಡ್ತೀವಿ ಹಬ್ಬದ ದಿನ ಆಗಿ, ಆ ಥರ ಎಲ್ಲ ಮಾಡಿಬಿಡಿ, ಎಷ್ಟು ಬೇಜಾರಾಯಿತು ಅವರಿಗೆ. ಅದು ನಿಮ್ಮ ಅತ್ತೆ ಮಾವ, ನಿನ್ನ ಹೆಂಡ್ತಿ ಏನು ಬೇರೆಯವರ ಊಟ ಮಾಡಿದರೆ ಇರಲಿ ಬಿಡು, ನೀನೀಗ ಊಟ ಮಾಡು, ಪ್ರೀತಿಯಿಂದ ಊಟ ಹಾಕ್ತಾರೆ ಅವ್ರು ನಿಮಗೆ. ಮತ್ತು ಹಬ್ಬ ಇರುತ್ತಲ್ವ, ಈಗ ಹಬ್ಬ ಇಡೀ ದಿನವೂ ಇರುತ್ತೆ, ಊಟ ಮಾಡು ಸಂದೀಪ, ಸಿಟ್ಟೆಲ್ಲ ಮಾಡ್ಕೊಬೇಡ, ಊಟ ಮಾಡು ಅಂತ ಪಕ್ಕದ ಮನೆಯವರು ಎಲ್ಲ ಪಾಪ ಅಜ್ಜಿ ಮನೆಯವರೆಲ್ಲ ಬಂದು ಹೇಳ್ತಾರೆ ಊಟ ಮಾಡು ಅಂತ. ಆದರೆ ಇವನಿಗಂತೂ ಸಿಟ್ಟು ತುಂಬ ಸಿಟ್ಟಿರುತ್ತೆ, ತಡ್ಕೊಳಕ್ಕಾಗ್ತಾಯಿಲ್ಲ, ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಅದರದ್ದು ಸುಮ್ಮನೆ ಹೋಗಿ ಒಂದು ಕಡೆ ಕುತ್ಕೊಳ್ತಾನೆ. ಅವಳು ಹೋಗಿ ರಶ್ಮಿ ಹೋಗಿ ಕರಿತಾಳೆ, ಬನ್ನಿ ಊಟಕ್ಕೆ ಬನ್ನಿ, ಊಟಕ್ಕೆ ಬರದೇ ಇರಬೇಡಿ, ಹಬ್ಬದ ದಿನ ಬನ್ನಿ ಅಂತ ಕರಿತಾಳೆ. ಆದರೂ ಸಹಿತ ಅವನಿಗೆ ಸಿಟ್ಟು ಬಂದಿರುತ್ತೆ. ಹೋಗೇ ನೀನು ಆಚೆಗೆ, ನಂಗೆ ಬೇಕಾದ್ರೆ ನಂಗೆ ಊಟ ಮಾಡೋಕ್ಕೆ ಗೊತ್ತು, ನಾನು ಊಟ ಮಾಡಲ್ಲ ಕಣೆ ಅಂತ ಅವನು ಸಿಟ್ಟು ಮಾಡ್ಕೊತಾನೆ. ಅವನು ಕೂಗಾಡ್ತಿರ್ತಾನೆ. ಅಷ್ಟೊತ್ತಿಗೂ ಏನಾಗುತ್ತೆ, ಪಕ್ಕದ ಮನೆಯವಳೊಬ್ಬಳು ಹುಡುಗಿ ಸಣ್ಣವಳು, ಅವಳಿಗೆ ಇವ್ರನ್ನ ಕಂಡ್ರೆ, ಈ ಸಂದೀಪನ ಕಂಡ್ರೆ ತುಂಬ ಇಷ್ಟ. ಯಾಕೆಂದರೆ ಯಾವಾಗಲೂ ಬರುವಾಗ ತುಂಬ ಚಾಕ್ಲೇಟ್ ಎಲ್ಲ ತರ್ತಿರ್ತಾನೆ. ಮತ್ತು ಅವಳು ನೋಡೋಕೆ ಮುದ್ದಾಗಿರ್ತಾಳೆ, ಅವಳಿಗೂ ತುಂಬ ಇಷ್ಟ ಸಂದೀಪನ ಕಂಡ್ರೆ. ಹಾಗಾಗಿ ಅವಳು ಬಂದು ಮೊಬೈಲ್ ಹಿಡ್ಕೊಂಡು ಬರ್ತಾಳೆ. ಮೊಬೈಲ್ ಹಿಡಿದು ತಂದ ತಕ್ಷಣವೇ ಹೀಗೆ ನೋಡ್ಕೊಂಡು ಎಲ್ಲ ನೋಡ್ತಿರ್ತಾಳೆ. ನೋಡಿದ ತಕ್ಷಣವೇ ಆಮೇಲೆ ಅಷ್ಟೊತ್ತಿಗೆ ಹೇಳ್ತಾಳೆ, ಮಾಮ ನೋಡಿ ಇಲ್ಲಿ ಮೈ ಗುಣಗಾನದಲ್ಲಿ ಒಂದು ಕತೆ ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ, ನಾಯಿದು ಹಾಕಿದ್ದಾರೆ, ಬೆಕ್ಕಿಂದು ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ ಮಾಮ ಅಂತ ನೋಡ್ತಿರ್ತಾರೆ. ಅಷ್ಟೊತ್ತಿಗೆ ಒಂದು ಸಂದೀಪ ನೋಡ್ತಾನೆ. ಅವನಿಗಂತೂ ಖುಷಿ ಅಂದರೆ ಸಖತ್ತು ಖುಷಿ ಆಗುತ್ತೆ. ಅಯ್ಯಪ್ಪ ಇದೇನಪ್ಪ ಮೈ ಗುಣಗಾನ, ಈ ಥರ ಎಲ್ಲ ಇದೆಯಲ್ಲ, ಎಷ್ಟು ಡಿಫ್ರೆಂಟ್ ಆಗಿದೆಯಲ್ಲ, ಅಯ್ಯೋ ಹೌದು ಇಷ್ಟು ಚೆನ್ನಾಗಿದೆ ಅಂತ ಅವನು ಮೊಬೈಲ್ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವಳು ರಶ್ಮಿ ಬಂದು ಹೇಳ್ತಾಳೆ, ಮತ್ತು ನಾವು ಯಾಕೆ ಇಷ್ಟು ಬೇಕು ಅದನ್ನೆಲ್ಲ ನೋಡಬೇಕು ಅಂತ ನಾವು ಬೇಗ ಊಟ ಮಾಡ್ತಾಯಿದ್ದೀವಿ, ನೀವು ಬನ್ನಿ ಅಂತ ಕರೀತಾಳೆ. ಆವಾಗ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ. ಬಂದು ಊಟ ಮಾಡ್ಕೊಂಡು ಅವನು ಸಹ ಮೈಗುಣಗಾನ ಸಬ್ಸ್ಕ್ರೈಬರ್ ಆದ, ಮತ್ತು ಏನೇನು ಹಾಕ್ತಾರೆ ಅಂತ ನೋಡ್ತಾ ಕೂತ್ಕೊಂಡೆ. ಇಡೀ ಮನೆ ಎಲ್ಲ ಜಗಳ ಎಲ್ಲ ತಣ್ಣಗಾಗಿ ಎಲ್ಲರೂ ಆರಾಮಾಗಿದ್ದರು. ಆವತ್ತಿನ ದಿನ ದೊಡ್ಡ ಹಬ್ಬ ಅವ್ರ ಮನೇಲಿ. ನಿಮಗೂ ಖುಷಿ ಆಯಿತು ಅನಿಸುತ್ತೆ. ನೀವು ಸಹ ಸಬ್ಸ್ಕ್ರೈಬರ್ ಆಗಿ ಮೈ ಗುಣಗಾನ ಯಾವಾಗಲೂ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.